ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಜೋಳದ ರೊಟ್ಟಿ ಮಾಡೋದು ಸಾಫ್ಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಎಷ್ಟು ಸಾಫ್ಟಾಗಿ ಬರುತ್ತೆ, ಸೇಮ್ ಚಪಾತಿ ಬರೋ ಥರ ಬರುತ್ತೆ. ಫಸ್ಟು ನಾನು ಜೋಳದ ಹಿಟ್ಟು ತೊಗೋತಾ ಇದ್ದೀನಿ. ಒಂದು 300 ಗ್ರಾಮ್ ಅಷ್ಟು ಜೋಳದ ಹಿಟ್ಟು ತೊಗೊಂಡು ಜರಡಿ ಹಾಕೋಬೇಕಾಗುತ್ತೆ. ಜರಡಿ ಹಾಕೋದಿಲ್ಲ ಅಂತ ಅಂದರೆ ತರೆಯಾಗಿ ಇರುತ್ತಲ್ಲ, ರವೆ ಥರ ಇರುತ್ತೆ, ಅದರಿಂದ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಅದರಿಂದ ಸ್ವಲ್ಪ ಜರಡಿ ಹಾಕ್ಕೊಂಡು ಬಿಸಿನೀರಾಗಿ ಕಾಯಿಸ್ಕೋಬೇಕಾಗುತ್ತೆ. ಬಿಸಿನೀರು ಹಾಕೋಬೇಕಾಗುತ್ತೆ. ನಾವು ಹಿಟ್ಟು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಹಾಕೊಳೋದು. ಒಂದೊಂದು ಹಿಟ್ಟಿಗೆ ನೀರು ಕಮ್ಮಿ ತೊಗೊಳುತ್ತೆ, ಒಂದೊಂದು ಹಿಟ್ಟಿಗೆ ನೀರು ಜಾಸ್ತಿ ತೊಗೊಳುತ್ತೆ. ನೋಡಿಕೊಂಡು ಕ್ಲೀನಿಗೆ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ನಾದಿ ಕಲಿಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ತೊಗೊಂಡು ರೊಟ್ಟಿ ಥರ ಚೆನ್ನಾಗಿ ತಟ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ತಟ್ಕೊಂಡಿದ್ದೀನಿ. ಬೇಕಿದ್ರೆ ಲಟ್ಟಿಸ್ಬಿಟ್ಟು ಮಾಡ್ಬೋದು. ಇದಕ್ಕೆ ಮುರಿಬಾರ್ದು, ಸೈಡ್ಗೆಲ್ಲ ಕ್ರ್ಯಾಕ್ ಆಗಬಾರ್ದು ಅಂತಂದರೆ ಕಾಮೆಂಟ್ ಮಾಡಿ. ಅದು ಹೆಂಗೆ ಮಾಡಬೇಕು ಅನ್ನೋದು ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಹೆಂಚು ಬಿಸಿ ಆದಮೇಲೆ ಚೆನ್ನಾಗಿತ್ತು. ಈ ರೀತಿ ಒಂದು ಸೈಡು ನೀರು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಸುಡ್ಕೋಬೇಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಸೇಮ್ ಚಪಾತಿ ಥರನೇ ಇರುತ್ತೆ. ಇದಕ್ಕೆ ನಿಮ್ಗೆ ಇಷ್ಟವಾಗಿರೋ ಸೈಡ್ ಡಿಶ್ಟು ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.